ಹಲೋ ಹಾಯ್ ನಮಸ್ಕಾರ ಸ್ನೇಹಿತರೆ, ಗೌರ್ಮೆಂಟ್ ಜಾಬ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ನಿಮಗೆ ವೆಟನರಿ ಹಾಸ್ಪಿಟಲ್ ಕರೆದಿರುವಂತಹ ಪೋಸ್ಟ್ ಬಗ್ಗೆ ತಿಳಿಸೋದಕ್ಕೆ ಬಂದಿದೆ ಸ್ನೇಹಿತರೆ. ಕರ್ನಾಟಕ ವೆಟನರಿ ಅನಿಮಲ್ ಫಿಶರಿ ಸೈನ್ಸ್ ಯೂನಿವರ್ಸಿಟಿ ಕರೆದಿರುವಂತದ್ದು. ಸೊ ನಮ್ಮ ಹೆಬ್ಬಾಳದಲ್ಲಿ ಏನಿದೆ ವೆಟನರಿ ಹಾಸ್ಪಿಟಲ್ ಅದ್ರಲ್ಲಿ ಕರೆದಿರುವಂತದ್ದು. ಓಕೆನಾ. ಸೊ SDA ಮತ್ತು ಸ್ಟೆನೋಗ್ರಫಿ ಪೋಸ್ಟ್ ನ ಕರೆದಿದ್ದಾರೆ ಸ್ನೇಹಿತರೆ. ಸೊ ಇದಕ್ಕೆ ಕಂಪ್ಲೀಟ್ ಡೀಟೇಲ್ಸ್ ನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಈ ಒಂದು ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ನೀವು ಹಾಗೆ ನಮ್ಮ ವಾಟ್ಸ್ಆಪ್ ಗ್ರೂಪ್ ಅಥವಾ ಟೆಲಿಗ್ರಾಮ್ ಗ್ರೂಪ್ ಕೂಡ ಜಾಯ್ನ್ ಆಗ್ಬೋದು. ಅಲ್ಲಿ ಕೂಡ ಲೇಟೆಸ್ಟ್ ಅಪ್ಡೇಟ್ಸ್ ಬಿಡ್ತಾ ಇರ್ತೀವಿ ಸ್ನೇಹಿತರೆ. ಸೊ ಎಲ್ಲ ಲಿಂಕ್ ನ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ಚೆಕ್ ಮಾಡ್ಕೊಂಡು ಅಪ್ಲಿಕೇಶನ್ ಅಪ್ಲೈ ಮಾಡ್ಕೊಳ್ಳಿ ಸ್ನೇಹಿತರೆ. ಓಕೆನಾ. ಸೊ ಕಂಪ್ಲೀಟ್ ಆಗಿ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ SDA ಮತ್ತು ಸ್ಟೆನೋಗ್ರಫಿ ಪೋಸ್ಟ್ ಬಗ್ಗೆ. ಸೊ ಈ ಒಂದು ಪೋಸ್ಟ್ ಬಂದು ನಿಮಗೆ 30ನೇ ತಾರೀಕು ಅಕ್ಟೋಬರ್ 2025 ಲಾಸ್ಟ್ ಡೇಟ್ ಇದೆ ಸ್ನೇಹಿತರೆ. ಸೊ ಆದಷ್ಟು ಬೇಗ ಅಪ್ಲಿಕೇಶನ್ ಅಪ್ಲೈ ಮಾಡ್ಕೊಳ್ಳಿ. ಇದು ನಾನ್ ಟೀಚಿಂಗ್ ಬ್ಯಾಕ್ಲಾಗ್ ಹುದ್ದೆ ಆಗಿರುತ್ತೆ. ST ಕ್ಯಾಟಗರಿ ಅವರು ಅಪ್ಲಿಕೇಶನ್ ಅಪ್ಲೈ ಮಾಡಬಹುದಾಗಿರುತ್ತೆ. SDA ಮತ್ತು ಸ್ಟೆನೋಗ್ರಫಿ ಪೋಸ್ಟ್ ಗೆ ಕರೆದಿದ್ದಾರೆ ಸ್ನೇಹಿತರೆ. ಸೊ ಜಾಬ್ ಲೊಕೇಶನ್ ಬಂದು ಇನ್ಸ್ಟಿಟ್ಯೂಟ್ ಆಫ್ ಅನಿಮಲ್ ವೆಟರ್ನರಿ ಬಯೋಲಾಜಿಕಲ್ಸ್, ಹೆಬ್ಬಾಳ, ಬೆಂಗಳೂರು. ಓಕೆನಾ. ಸೊ ಹಾಗೆ ಅಪ್ಲಿಕೇಶನ್ ಬಂದು ಆಫ್ಲೈನ್ ಮುಖಾಂತರ ಅಪ್ಲಿಕೇಶನ್ ಅಪ್ಲೈ ಮಾಡಬೇಕಾಗಿರುತ್ತೆ. 2 ವೇಕೆನ್ಸಿಗಳು ಇದಾವೆ ಸ್ನೇಹಿತರೆ. ವೇಕೆನ್ಸಿ ಡೀಟೇಲ್ಸ್ ನೋಡೋದಾದ್ರೆ ಸ್ಟೆನೋಗ್ರಫಿಗೆ 1 ವೇಕೆನ್ಸಿ, SDA ಗೆ 1 ವೇಕೆನ್ಸಿ. ಸ್ಯಾಲರಿ ಬಂದು ನಿಮಗೆ 34,000 ರೂಪಾಯಿಂದ ಹಿಡಿದು 67,000 ರೂಪಾಯಿವರೆಗೂ SDA ಇದೆ. 44,000 ರೂಪಾಯಿಂದ ಹಿಡಿದು 83,000 ರೂಪಾಯಿವರೆಗೂ ಸ್ಟೆನೋಗ್ರಫಿ ಇದೆ ಸ್ನೇಹಿತರೆ. ಓಕೆನಾ. ಹಾಗೆ SDA ಬಂದು ಡಿಗ್ರಿ ಮಾಡ್ಕೊಂಡಿರ್ಬೇಕಾಗಿರುತ್ತೆ. ಸ್ಟೆನೋಗ್ರಫಿ ಬಂದು PUC ಆರ್ ಈಕ್ವಲೆಂಟ್ ಎಕ್ಸಾಮ್ ಮತ್ತು ಸೀನಿಯರ್ ಗ್ರೇಡ್ ಟೈಪಿಂಗ್ ಇನ್ ಬೋತ್ ಕನ್ನಡ ಅಂಡ್ ಇಂಗ್ಲಿಷ್ ಬಂದಿರಬೇಕು ಮತ್ತು ಶಾರ್ಟ್ ಹ್ಯಾಂಡ್ ಗೊತ್ತಿರಬೇಕಾಗಿರುತ್ತೆ ಸ್ನೇಹಿತರೆ. ಓಕೆನಾ. ಹಾಗೆ ಕಂಪ್ಯೂಟರ್ ನಾಲೆಜ್ ಗೊತ್ತಿರಬೇಕಾಗಿರುತ್ತೆ. ಸೊ ಇದಿಷ್ಟು ಗಮನದಲ್ಲಿರಲಿ. ಅದಾನಂತರ ಏಜ್ ಲಿಮಿಟ್ ಬಂದು 18ರಿಂದ 43 ವರ್ಷದವರೆಗೂ ಏಜ್ ಲಿಮಿಟ್ ಇದೆ ಸ್ನೇಹಿತರೆ. ಏಜ್ ರಿಲ್ಯಾಕ್ಸೇಷನ್ಸ್ ಇದೆ ST ಕ್ಯಾಟಗರಿ ಅವರಿಗೆ. ಓಕೆನಾ. ಸೊ ಪ್ರೊಸೆಸಿಂಗ್ ಫೀ ಬಂದು ಇದಕ್ಕೆ 500 ರೂಪೀಸ್ ಇದೆ ಸ್ನೇಹಿತರೆ. DD ಮುಖಾಂತರ ನೀವು ಅಪ್ಲಿಕೇಶನ್ ಫೀನ ಪೇ ಮಾಡಬೇಕಾಗಿರುತ್ತೆ. ಯಾರಿಗೆ ಫೇವರ್ ಆಗಿ ಅಂತ ಹೇಳಿದ್ರೆ ದ ಕಂಪ್ಯೂಟರ್ KVA FSU ಬೀದರ್ ಇದನ್ನ ಬರೆದು DD ಮಾಡಿಸ್ಬೇಕಾಗಿರುತ್ತೆ ಸ್ನೇಹಿತರೆ. ಸೊ ಅಪ್ಲಿಕೇಶನ್ ಅಪ್ಲೈ ಮಾಡೋ ಟೈಮಲ್ಲಿ DD ಇಲ್ಲ ಅಂತ ಹೇಳಿದ್ರೆ ಅವರು ಅಪ್ಲಿಕೇಶನ್ ರಿಜೆಕ್ಟ್ ಮಾಡ್ತಾರೆ ಸ್ನೇಹಿತರೆ. ನಿಮಗೆ ಏನು ಇನ್ಫಾರ್ಮೇಶನ್ ಮಾಡದೇನೆ ಡೈರೆಕ್ಟ್ ಆಗಿ ರಿಜೆಕ್ಟ್ ಆಗುತ್ತೆ. ಸೊ ಅದಕ್ಕೋಸ್ಕರ ಏನ್ ಹೇಳ್ತೀನಿ, DD ನ ಕರೆಕ್ಟ್ ಆಗಿ ಮಾಡಿ, ಅಪ್ಲಿಕೇಶನ್ ಫಾರ್ಮ್ ಫಿಲ್ ಅಪ್ ಮಾಡಿ ಕರೆಕ್ಟ್ ಆಗಿ. ಅದಾದ ನಂತರ ಎಲ್ಲಾ ಡಾಕ್ಯುಮೆಂಟ್ಸ್ ಅಟ್ಯಾಚ್ ಮಾಡಿ ನೀವು ಪೋಸ್ಟ್ ಮುಖಾಂತರ ಕಳಿಸ್ಬೇಕಾಗಿರುತ್ತೆ. ಓಕೆನಾ. ಸೊ ಯಾರಿಗೆ ಕಳಿಸ್ಬೇಕು, ಹೇಗೆ ಕಳಿಸ್ಬೇಕು ಅನ್ನೋದನ್ನ ಫುಲ್ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಸೊ ನೋಡಿ, ಏನೇನ್ ಡಾಕ್ಯುಮೆಂಟ್ಸ್ ಬೇಕು ಅಂತ ಹೇಳೋದಾದ್ರೆ ಎಲ್ಲಾ ಎಜುಕೇಶನ್ ಕ್ವಾಲಿಫಿಕೇಶನ್ ಸರ್ಟಿಫಿಕೇಟ್ಸ್ ಬೇಕಾಗಿರುತ್ತೆ. ಮತ್ತೆ ಕ್ಯಾಸ್ಟ್ ಸರ್ಟಿಫಿಕೇಟ್, ಮತ್ತೆ ಇನ್ಕಮ್ ಸರ್ಟಿಫಿಕೇಟ್, ಏಜ್ ಪ್ರೂಫ್, ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ಸ್ ಇದ್ರೆ ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್, ಕಂಪ್ಯೂಟರ್ ಗೊತ್ತು ಅನ್ನೋದಕ್ಕೆ ಕಂಪ್ಯೂಟರ್ ಸರ್ಟಿಫಿಕೇಟ್, ಅದಾನಂತರ DD ಇದಿಷ್ಟು ಇರಬೇಕಾಗಿರುತ್ತೆ. 500 ರೂಪಾಯಿದು DD. ಓಕೆನಾ. ಹಾಗೆ ನೀವು 30ನೇ ತಾರೀಕು 5 ಗಂಟೆ ಒಳಗಡೆ ದ ರಿಜಿಸ್ಟರ್ ಕರ್ನಾಟಕ ವೆಟರ್ನರಿ ಅನಿಮಲ್ ಅಂಡ್ ಫಿಶರಿ ಸೈನ್ಸ್ ಯೂನಿವರ್ಸಿಟಿ, ನಾಂದಿ ನಗರ್, PB ನಂಬರ್ 6, ಬೀದರ್, ಕರ್ನಾಟಕ, ಈ ಒಂದು ಅಡ್ರೆಸ್ಗೆ ನೀವು ಕಳಿಸ್ಬೇಕಾಗಿರುತ್ತೆ. ಸೊ ಈ ಒಂದು ಅಡ್ರೆಸ್ಗೆ ಪೋಸ್ಟ್ ಮುಖಾಂತರ ಹೋಗ್ಬೇಕಾಗಿರುತ್ತೆ. ಸೊ 500 ರೂಪಾಯಿ DD ಮುಖಾಂತರ ಸೇರ್ಕೊಂಡು ಹೋಗ್ಬೇಕಾಗಿರುತ್ತೆ. ಸೊ ಇದು ಹೇಗೆ ಅಪ್ಲಿಕೇಶನ್ ಅಪ್ಲೈ ಮಾಡೋದು, ಅಫಿಷಿಯಲ್ ನೋಟಿಫಿಕೇಶನ್ ಏನಿದೆ, ಸೊ ಕಂಪ್ಲೀಟ್ ಡೀಟೇಲ್ ಆಗಿ ಇಲ್ಲಿ ಇದೆ ನೋಡಿ ಸ್ನೇಹಿತರೆ. ಸೊ ಇದರಲ್ಲಿ ನೀವು ನೋಟಿಫಿಕೇಶನ್ ಚೆಕ್ ಮಾಡ್ಕೋಬಹುದು. ಸೊ ಈ ಒಂದು ನೋಟಿಫಿಕೇಶನ್ ನ ಕಂಪ್ಲೀಟ್ ಆಗಿ ನೋಡಬಹುದಾಗಿರುತ್ತೆ ಸ್ನೇಹಿತರೆ. ಸೊ ಈಗಾಗಲೇ ತಿಳಿಸ್ಕೊಟ್ಟಿದ್ದೀನಿ ಬ್ಯಾಕ್ಲಾಗ್ ಪೋಸ್ಟ್ ನೋಟಿಫಿಕೇಶನ್. ST ಗೆ 2 ಪೋಸ್ಟ್ ಇದಾವೆ. ಮತ್ತೆ ಏನ್ ಕ್ವಾಲಿಫಿಕೇಶನ್ ಓದಿರ್ಬೇಕು, ಮತ್ತೆ ಯಾವತ್ ಲಾಸ್ಟ್ ಡೇಟ್ ಇದೆ. ಓಕೆನಾ. ಸೊ ಯಾವತ್ ಲಾಸ್ಟ್ ಡೇಟ್ ಇದೆ, ಮತ್ತೆ ಫೀ ಏನ್ ಪೇ ಮಾಡಬೇಕು, DD, ಸೊ ಎಲ್ಲದೂ ಕೂಡ ಈಗಾಗಲೇ ತಿಳಿಸ್ಕೊಡ್ತೀನಿ. ಮತ್ತೆ ಯಾವ ಅಡ್ರೆಸ್ ಗೆ ಕಳಿಸ್ಬೇಕು ಅನ್ನೋದನ್ನು ಕೂಡ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಸೊ ಇದು ಆದಷ್ಟು ಅಪ್ಲಿಕೇಶನ್ ಅಪ್ಲೈ ಮಾಡ್ಕೊಳ್ಳಿ. 43 ಏಜ್ ಲಿಮಿಟ್ ವರ್ಗೂ ಇದೆ ಸ್ನೇಹಿತರೆ. ಓಕೆನಾ. ಅದ ನಂತರ ಇದಕ್ಕೆ ಏನಪ್ಪ ಇರುತ್ತೆ ಸೆಲೆಕ್ಷನ್ ಪ್ರೋಸೆಸ್ ಅಂತ ಹೇಳೋದಾದ್ರೆ ನೋಡಿ, ಈಗಾಗಲೇ ಸೆಲೆಕ್ಷನ್ ಪ್ರೋಸೆಸ್ ಇಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಸೊ ಇದಕ್ಕೆ ಡೈರೆಕ್ಟ್ ಆಗಿ ನೀವು ಅಪ್ಲಿಕೇಶನ್ ಅಪ್ಲೈ ಮಾಡ್ಬೇಕಾಗಿರುತ್ತೆ. ಅದ ನಂತರ ನಿಮ್ಗೆ ಏನ್ ಮಾಡ್ತಾರೆ, ನಾರ್ಮಲಿ ಫಸ್ಟ್ ಶಾರ್ಟ್ ಲಿಸ್ಟ್ ಮಾಡ್ತಾರೆ. ಶಾರ್ಟ್ ಲಿಸ್ಟ್ ಮಾಡ್ಬಿಟ್ಟು ನಿಮ್ಗೆ ತಿಳಿಸ್ತಾರೆ ಸ್ನೇಹಿತರೆ. ಸೊ ಯಾರ್ಯಾರೆಲ್ಲ ಅಪ್ಲಿಕೇಶನ್ ಅಪ್ಲೈ ಮಾಡಿರೋರು ಎಲಿಜಿಬಲ್ ಇದ್ದಾರೆ ಅಂತ ಹೇಳ್ಬಿಟ್ಟು ಕೊಡ್ತಾರೆ ಸ್ನೇಹಿತರೆ. ಎಲಿಜಿಬಲ್ ಇರುವಂತಹ ಅಭ್ಯರ್ಥಿಗಳನ್ನ ಇವರು ಕರೀತಾರೆ ಇಂಟರ್ವ್ಯೂಗೋಸ್ಕರ. ಸೊ ಇಂಟರ್ವ್ಯೂ ಅಲ್ಲಿ ನಿಮ್ಗೆ ಫುಲ್ ಸೆಲೆಕ್ಟ್ ಮಾಡ್ತಾರೆ ಸ್ನೇಹಿತರೆ. ಸೊ ಇಂಟರ್ವ್ಯೂ ಮುಖಾಂತರ ನಿಮ್ಗೆ ಫುಲ್ ಗೊತ್ತಾಗುತ್ತೆ ಏನೇನು ಪ್ರೋಸೆಸ್ ಅಂತ ಹೇಳ್ಬಿಟ್ಟು. ಸೊ ಇಲ್ಲಿ ಅಪ್ಲಿಕೇಶನ್ ಫಾರ್ಮ್ ಅಂತ ಏನಿದೆ ಕ್ಲಿಕ್ ಮಾಡ್ಕೊಂಡ್ರೆ ಇದು ಓಪನ್ ಆಗುತ್ತೆ. ಸೊ ಇದರಲ್ಲಿ ನೀವು ಅಪ್ಲಿಕೇಶನ್ ನ ಫಿಲ್ ಮಾಡ್ಬೇಕಾಗಿರುತ್ತೆ ಸ್ನೇಹಿತರೆ. ಸೊ ಇಲ್ಲಿ ನಿಮ್ಮ ಫೋಟೋ ಅಂಟಿಸ್ಬೇಕು, ಇಲ್ಲಿ ನಿಮ್ಮ ನೇಮು,
ಪೋಸ್ಟ್ ಯಾವ್ದಕ್ಕೆ ಅಪ್ಲೈ ಮಾಡ್ತಾ ಇದ್ದೀರಾ ಅನ್ನೋದು, ಮತ್ತೆ ಅಡ್ವರ್ಟೈಸ್ಮೆಂಟ್ ನಂಬರ್ ಮತ್ತೆ ಡೇಟ್, ಈ ನಂಬರ್ ಮತ್ತೆ ಡೇಟ್ ನೀವು ಫಿಲ್ ಅಪ್ ಮಾಡ್ಬೇಕಾಗಿರುತ್ತೆ. ಈ ಒಂದು ನಂಬರು ಮತ್ತೆ ಡೇಟ್, ಓಕೆನಾ. ಸೊ ಇದನ್ನ ಅಲ್ಲಿ ಫಿಲ್ ಅಪ್ ಮಾಡ್ಬೇಕಾಗಿರುತ್ತೆ. ಫಿಲ್ ಅಪ್ ಮಾಡ್ಬಿಟ್ಟು ಅದಾದ ನಂತರ ಫುಲ್ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ. ಮತ್ತೆ ಇಲ್ಲಿ ನಿಮ್ಮ ನೇಮು, ಫಾದರ್ ನೇಮು, ಮತ್ತೆ ಅಡ್ರೆಸ್, ಡೇಟ್ ಆಫ್ ಬರ್ತ್, ಅದಾದ ನಂತರ ಪ್ಲೇಸ್ ಆಫ್ ಬರ್ತ್, ನ್ಯಾಷನಾಲಿಟಿ, ಮತ್ತೆ ರೀಜನ್, ಮತ್ತೆ ಯಾವ ಕ್ಯಾಸ್ಟ್ ಬರ್ತೀರಾ, ಕ್ಯಾಟಗರಿ ST ಅಲ್ಲಿ ಯಾವ್ದ್ರಲ್ಲಿ ಬರ್ತೀರಾ, ಅದಾದ ನಂತರ ಯಾವ ಲ್ಯಾಂಗ್ವೇಜ್ ಗೊತ್ತು ಓದಕ್ಕೆ ಬರೆಯಕ್ಕೆ ಮತ್ತು ಮಾತಾಡೋದಕ್ಕೆ, ಮತ್ತೆ ಯಾವ್ದ್ರದ್ದು ಎಕ್ಸಾಮಿನೇಷನ್ ಮಾಡ್ಕೊಂಡಿದ್ದೀರಾ ಅಂತ ಹೇಳ್ಬಿಟ್ಟು ಕೊಡ್ತಾ ಇರೋದು. ಅದಾದ ನಂತರ ನಿಮ್ಮ ಎಲ್ಲ ಎಜುಕೇಶನ್ ಕ್ವಾಲಿಫಿಕೇಶನ್ಸ್ ನ ಬರಿಬೇಕಾಗಿರುತ್ತೆ. ಅದಾದ ನಂತರ ಯಾವ್ದಾದ್ರು ಎಕ್ಸ್ಪೀರಿಯನ್ಸ್ ಇತ್ತು ಅಂದ್ರೆ ಅದನ್ನ ಬರಿಬೇಕು. ಶಾರ್ಟ್ ಅಂಡ್ ಪಾಸಿಂಗ್ ಇಯರ್ ನ ಕೂಡ ಬರಿಬೇಕಾಗಿರುತ್ತೆ ಇಲ್ಲಿ. ಅದಂದ್ರೆ ಎಕ್ಸ್ಪೀರಿಯನ್ಸ್ ಇರೋದು ಇಲ್ಲಿ ಬರಿಬೇಕು. ಅದಾದ ನಂತರ ಯಾವ ಡಾಕ್ಯುಮೆಂಟ್ಸ್ ನ ಅಟ್ಯಾಚ್ ಮಾಡ್ತಾ ಇದ್ದೀರಾ ಅನ್ನೋದನ್ನ ಫುಲ್ ಲಿಸ್ಟ್ ಇಲ್ಲಿ ಬರೆದು ಇಲ್ಲಿ ನೀವು ಸಿಗ್ನೇಚರ್ ಹಾಕಿ ಕಳಿಸ್ಬೇಕಾಗಿರತ್ತೆ ಸ್ನೇಹಿತರೆ ಈ ಒಂದು ಅಪ್ಲಿಕೇಶನ್ ಫಾರ್ಮ್ ನ, ಓಕೆ. ಸೊ ಇದಿಷ್ಟು ಗಮನದಲ್ಲಿರ್ಲಿ. ಅದಾದ ನಂತರ ನಿಮ್ಗೆ ಏನೇ ಡೌಟ್ಸ್ ಇತ್ತು ಅಂತ ಹೇಳಿದ್ರೆ ಕಮೆಂಟ್ ಮಾಡಿ, ಕಮೆಂಟ್ ಅಲ್ಲಿ ಕೂಡ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಹಾಗೆ ಈ ಒಂದು ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಇನ್ನು ಹಲವಾರು ವಿಡಿಯೋಗಳನ್ನ ಈಗಾಗಲೇ ಅಪ್ಲೋಡ್ ಮಾಡಿದೀವಿ ಸ್ನೇಹಿತರೆ. ಸೊ ಗಮನದಲ್ಲಿ ಇಟ್ಕೊಂಡು ಅದನ್ನ ಅಪ್ಲಿಕೇಶನ್ ಅಪ್ಲೈ ಮಾಡ್ಕೊಳ್ಳಿ. ಹಾಗೆ ನಿಮ್ಗೆ ಏನೇ ಡೌಟ್ಸ್ ಇತ್ತು ಅಂತ ಹೇಳಿದ್ರೆ ಕಮೆಂಟ್ ಮಾಡಿ, ಕಮೆಂಟ್ ಅಲ್ಲಿ ಕೂಡ ತಿಳಿಸ್ಕೊಡ್ತೀನಿ ಸ್ನೇಹಿತರೆ, ಓಕೆನಾ. ಸೊ ಇದಿಷ್ಟು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಧನ್ಯವಾದಗಳು.